ಇಲ್ಲದಂತೆ ಮಾಡಿದ್ರು. ಮತ್ತು ಅಲ್ಲೆಲ್ಲೂ ಅಂದರೆ ಪಾಸಿಟಿವ್ ಆದ ವಿಷಯಗಳೇ ಅಂತ ಯಾವುದು ನೆಗೆಟಿವ್ ಎತ್ತಲಿಲ್ಲ, ಯಾರಿಗೂ ಏನನ್ನೋ ತಾಗಿಸ್ಬೇಕು ಅಂತಲೂ ಹೊರಡಲಿಲ್ಲ. ಆದರೆ ನಾನು ಅವಾಗ ಕೇಳ್ತಾ ಇದ್ದಾಗ ಹಾಗೆ ಅನ್ನಿಸ್ತು, ಯಾವುದೋ ಇದು ಮೋಟಿವೇಶನ್ ಸ್ಪೀಚ್ ಮಾಡ್ತಾ ಇದ್ರೇನೋ ಅನ್ನೋ ಥರ ಕಾಣಿಸ್ತು. ಒಂದೇ ನಿಮಿಷ ಒಂದು ಬ್ರೇಕಿಂಗ್ ತಗೊಂಡ್ಬಿಡ್ತೀನಿ. ಇನ್ನು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ, ಸಂತರು ಅರ್ಚಕರ ಸಮ್ಮುಖದಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಎಲ್ಲರೂ ಕೂಡ ಇಡೀ ವಿಶ್ವವೇ ಕಾಯ್ತಿದ್ದಂಥ ಕ್ಷಣ ಇದು. ಆಚಾರ್ಯ ಗಣೇಶ್ವರ ದ್ರಾವಿಡ್, ಲಕ್ಷ್ಮೀಕಾಂತ್ ದೀಕ್ಷಿತ್ ಇಬ್ಬರು ಪ್ರಮುಖ ಅರ್ಚಕರ ನೇತೃತ್ವದಲ್ಲಿ ಇವತ್ತಿನ ಪೂಜಾ ವಿಧಿವಿಧಾನಗಳು ನಡೆಯಿತು. ಮುಖ್ಯ ಯಜಮಾನನಾಗಿ ಪ್ರಧಾನಿ ಮೋದಿ ಪೂಜೆಯನ್ನ ಸಲ್ಲಿಸಿದ್ರು. RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವರ ಸಮಕ್ಷಮದಲ್ಲಿ ರಾಜ್ಯಪಾಲೆ ಆನಂದಿಬೆನ್ ವಿಧಿವಿಧಾನದಲ್ಲಿ ಅಲ್ಲಿ ಭಾಗವಹಿಸಿದರು. ಇದು ಪ್ರಾಣ ಪ್ರತಿಷ್ಠಾಪನೆಯ ಸಮಯ 12:29 ಹೊತ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅದಕ್ಕೂ ಮುನ್ನ ಸಾಕಷ್ಟು ಪೂಜಾ ಕೈಂಕರ್ಯಗಳು ಅಲ್ಲಿ ನಡೆದವು. ಸೊ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲರಾದಂಥ ಆನಂದಿಬೆನ್ ಪಟೇಲ್ ಹಾಗೆ ಮೋಹನ್ ಭಾಗವತ್ ಅವ್ರನ್ನು ಕೂಡ ನಾವು ಆ ಒಂದು ಸಂದರ್ಭ ಎಲ್ಲರೂ ಕೂಡ ಕಾಯ್ತಿದ್ದಂಥ ಸಂದರ್ಭ. ಜೊತೆಗೆ ಅಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಪುಷ್ಪ ವೃಷ್ಟಿಯನ್ನು ಮಾಡ್ತಿರುವಂಥದ್ದು. ಅಂದರೆ ಇವರೆಲ್ಲರ ಶ್ರಮದಿಂದಲೇ ಇವತ್ತು ಅಂಥ ಒಂದು ಅದ್ಭುತವಾದಂಥ ಮಂದಿರ ನಮ್ಮ ಕಣ್ಣ ಮುಂದೆ ಇದೆ. ಸೊ ಅಲ್ಲಿನ ಕೆಲಸ ಮಾಡಿದಂಥ ಕಾರ್ಮಿಕರೇನಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಈಗ ಪುಷ್ಪವೃಷ್ಟಿಯನ್ನು ಮಾಡ್ತಿರೋದು. ಯಾಕಂದರೆ ಈ ಎಲ್ಲ ಕೈಗಳ ಒಂದು ಶ್ರಮ ಏನಿದೆ ಅದರಿಂದಲೇ ಇಂಥ ಭವ್ಯವಾದಂಥ ಮೂರ್ತಿ